ನಮಸ್ಕಾರ, ಮತ್ತೊಂದು ಮಿನಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ತಿಳಿಸ್ಕೊಡೋದ ಅಂತ ಈ ಮಿನಿ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಷಷ್ಠಿ ದಿನ ಬೇಗನೆ ಎದ್ದು ನಮ್ಮನೆ ಪಕ್ಕದಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವರಿಗೆ ಅಭಿಷೇಕ ಪೂಜೆ ಆಗುತ್ತೆ, ಅದನ್ನು ನೋಡ್ಕೊಂಡು ನಾವು ಅಭಿಷೇಕ ಮಾಡೋದ ಅಂತ ಅಭಿಷೇಕಕ್ಕೆ ಎಳ್ನೀರು ಮತ್ತು ಹಸಿ ಹಾಲು ಮತ್ತು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಎತ್ಕೊಂಡು ಹೋಗಿರ್ತೀವಿ. ಸಾಲಲ್ಲಿ ನಿಂತ್ಕೊಂಡು ಜನ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇರ್ತಾರೆ, ನಾವು ಕೂಡ ರೆಡಿ ಮಾಡ್ಕೊಂಡಿರ್ತೀವಿ. ತೀರ್ಥಾಭಿಷೇಕ ಮಾಡ್ತೀವಿ, ಅದಾದಮೇಲೆ ನಾವು ಮಾಡೋಂಥ ಅಭಿಷೇಕ ಬಂದು ಹಾಲು ಮತ್ತು ತುಪ್ಪದ ಅಭಿಷೇಕ ಮಾಡ್ತೀವಿ. ಸಾಲಾಗಿ ನಿಂತು ಎಲ್ಲರೂ ಹಾಲು ಮತ್ತು ತುಪ್ಪದ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮುಗಿದ್ಮೇಲೆ ದೇವರಿಗೆ ತಂದಿರೋಂಥ ಹೂವನ್ನ ಅರ್ಪಣೆ ಮಾಡ್ತೀವಿ. ಕಾಯಿ ಹೊಡೆದ ನಂತರ ಧೂಪ ಹಚ್ಚಿ ಗಂಧದ ಕಡ್ಡಿ ಆರತಿ ಮಾಡ್ತೀವಿ. ಗಂಧದ ಕಡ್ಡಿ ಆರತಿ ಆದಮೇಲೆ ದೇವರಿಗೆ ಕರ್ಪೂರದ ಆರತಿ ಮಾಡ್ತೀವಿ. ಕರ್ಪೂರದ ಆರತಿ ಆದಮೇಲೆ ತಂದಿರೋಂಥ ನೈವೇದ್ಯನ ದೇವರಿಗೆ ಅರ್ಪಿಸ್ತೀವಿ. ನೈವೇದ್ಯ ಪೂಜೆ ಆದಮೇಲೆ ನಾವು ಮಾಡ್ಕೊಂಡು ಬಂದಿರೋಂಥ ಪ್ರಸಾದನ ಅಲ್ಲಿರೋಂಥ ಜನಗಳಿಗೆ ನಾವು ಹಂಚ್ತೀವಿ. ಇದಾಗಿರುತ್ತೆ ಇವತ್ತಿನ ಸುಬ್ರಹ್ಮಣ್ಯ ಷಷ್ಠಿ ಮಿನಿ ವ್ಲಾಗ್. ಇದೇ ಥರ ಮಿನಿ ವ್ಲಾಗ್ಸ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಧನ್ಯವಾದ.